ಆಮೇಲೆ ಫ್ರಿಸ್ಕಿಂಗು, ಯಾಕಂದರೆ ನಮ್ಮ ಮಾಧ್ಯಮ ಸ್ನೇಹಿತರು ಯಾವಾಗಲೂ ಕೂಡ ಅದು ಒಂದು ದೊಡ್ಡ ಸುದ್ದಿ ಇರ್ತದೆ. ಯಾರ್ಯಾರು ಅವರವರು ಆಚರಣೆ, ಅವರವರ ಧರ್ಮದ ಪ್ರಕಾರ ಹಲವಾರು ಏನು ತಾಯ್ತ ಕಟ್ಕೊಂಡು ಬಂದಿರ್ತಾರೆ, ಜನಿವಾರ ಹಾಕೊಂಡು ಬಂದಿರ್ತಾರೆ, ಕುಂಕುಮ ಹಾಕೊಂಡು ಬಂದಿರ್ತಾರೆ. ಸೊ ಆದ್ದರಿಂದ ನಾವು ಅಡ್ಮಿಟ್ ಕಾರ್ಡ್ನಲ್ಲೇ, ಇದು KE ಅವರ ಅಡ್ಮಿಟ್ ಕಾರ್ಡ್, ಅದರಲ್ಲೇ ನಾವು ಅವರಿಗೆ ಏನೇನು ಮಾಡಬೇಕು ಅಂತ ನಾವು ಹಿಂದೆ ಆಲ್ಮೋಸ್ಟ್ 19 ನಿರ್ದೇಶನಗಳನ್ನು ನಾವು ನೀಡಿದ್ದೇವೆ. ಅದರ ಜೊತೆಗೆ ಏನೇನು ಯಾವ್ಯಾವ ಉಡುಪು ಹಾಕೋಬಹುದು, ವಾಟ್ ಈಸ್ ಅಲೌಡ್, ವಾಟ್ ಈಸ್ ನಾಟ್ ಅಲೌಡ್, ಬಹಳ ಸ್ಪಷ್ಟವಾಗಿ ಅವ್ರ ಅಡ್ಮಿಟ್ ಕಾರ್ಡ್ನಲ್ಲೇ ನಾವು ಹೇಳಿದ್ದೇವೆ. ಸೊ ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈಗಾಗಲೇ ತಮ್ಗೆ ಗೊತ್ತಿರೋ ಹಾಗೆ ವಿ ವಿಲ್ ನಾಟ್ ಅಲೌ ಎನಿ ಎಲೆಕ್ಟ್ರಾನಿಕ್ ಐಟಮ್ಸ್. ನಿಮ್ಮದು ಫೋನ್ ಇರ್ಬೋದು, ಬ್ಲೂಟೂತ್ ಡಿವೈಸಸ್ ಇರ್ಬೋದು, ಏನು ಸ್ಮಾರ್ಟ್ ವಾಚಸ್ ಇರ್ಬೋದು, ಬೇರೆ ಬೇರೆ ಪೆನ್ ಡ್ರೈವ್ಸ್ ಇರ್ಬೋದು, ಇವೆಲ್ಲನೂ ಕೂಡ ಎನಿಥಿಂಗ್ ಎಲೆಕ್ಟ್ರಾನಿಕ್ ವಿಲ್ ನಾಟ್ ಬಿ ಅಲೌಡ್. ಸೊ ಅದರಿಂದ ತಮ್ಮ ಮುಖಾಂತರ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನ ನೀವು ತಗೊಂಡು ಹೋಗಿ ಅಲ್ಲಿ ಗಲಾಟೆ ಮಾಡಿಸ್ಕೊಳೋದಲ್ಲ. ಮತ್ತೆ ಆಹಾರ ಏನು ಯಾವುದು ಕೂಡ ನಾವು ಅಲೌ ಮಾಡೋಲ್ಲ ಒಳಗಡೆ. ಮತ್ತೆ ಪಠ್ಯ ಸಾಮಗ್ರಿಗಳು, ಅದು ನಿಮ್ಮ ಬುಕ್ ಇರ್ಬೋದು, ಎಕ್ಸ್ಟ್ರಾ ಶೀಟ್ ಇರ್ಬೋದು, ನಿಮ್ಮ ಪೆನ್ಸಿಲ್ ಬಾಕ್ಸ್ಗಳು ಇರ್ಬೋದು, ಕ್ಯಾಲ್ಕುಲೇಟರ್ ಇರ್ಬೋದು, ಇರೇಸರ್ ಇರ್ಬೋದು, ಕ್ಲಾರ್ಕ್ಸ್ ಟೇಬಲ್ ಇರ್ಬೋದು, ಇವೆಲ್ಲನೂ ಕೂಡ ವಿ ವಿಲ್ ನಾಟ್, ಯಾವುದೇ ಪುಸ್ತಕಗಳಿರ್ಬೋದು, ಜಾಮೆಟ್ರಿ ಬಾಕ್ಸ್ ಇರ್ಬೋದು, ವಿ ವಿಲ್ ನಾಟ್ ಬಿ ಅಲವಿಂಗ್. ಮತ್ತೆ ಯಾವ ಥರ ಶೂ ಹಾಕೋಬೇಕು, ಯಾವ ಥರ ಏನೋ ನೀವು ಮಾಸ್ಕ್ ಹಾಕಿರ್ಬೋದು, ಬೇರೆದೆಲ್ಲ ಹಾಕೊಂಡಿದ್ದು, ಕ್ಯಾಪ್ ಇರ್ಬೋದು, ನಿಮ್ಮ ಪರ್ಸ್ ಇರ್ಬೋದು, ಕಾರ್ಗೋ ಪ್ಯಾಂಟ್ಸ್ ಇರ್ಬೋದು, ನಿಮ್ಮ ಬೇರೆ ಅದು ಮಲ್ಟಿ ಪಾಕೆಟ್ ಜಾಕೆಟ್ಸ್ ಬರ್ತದಲ್ಲ, ನಮ್ಮ ಫೋಟೋಗ್ರಾಫರ್ಸ್ ಎಲ್ಲ ಹಾಕೊಳ್ಳೋದು, ಅಂಥವೆಲ್ಲ ವಿ ಆರ್ ನಾಟ್ ಗೋಯಿಂಗ್ ಟು ಅಲವ್. ಮತ್ತು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಏನೇನು ಅಲವ್ ಇದೆ ಅಂದ್ಬಿಟ್ಟು ಕೂಡ ನಾವು ಒಂದು ಈ ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ಹೇಳಿದ್ದೀವಿ. ಜನಿವಾರ ಇರ್ಬೋದು, ಶಿವದಾರ ಇರ್ಬೋದು, ಲಿಂಗ ಇರ್ಬೋದು, ಉಡ್ದಾರ ಇರ್ಬೋದು, ತಾಯ್ತ ಇರ್ಬೋದು, ರುದ್ರಾಕ್ಷಿ ಇರ್ಬೋದು, ಕೈಗೆ ಕಟ್ಟುವ ಧಾರ್ಮಿಕ ಕ್ಷೇತ್ರದ ದಾರಗಳಿರ್ಬೋದು, ಇವೆಲ್ಲನೂ ಕೂಡ ಅಲವ್ ಇದೆ. ಮತ್ತು ಮಹಿಳೆಯರಿಗೆ ಮಾಂಗಲ್ಯ ಸರ ಇರ್ಬೋದು, ಕೈ ಬಳೆಗಳಿರ್ಬೋದು, ನಿಮ್ಮ ಮೂಗ್ತಿ ಇರ್ಬೋದು, ಕಾಲುಂಗುರ, ಕಾಲ್ಗೆಜ್ಜೆ, ಕುಂಕುಮ, ಹಣೆಬಟ್ಟು, ಉಂಗುರ, ಇವೆಲ್ಲನೂ ಕೂಡ ಅಲವ್ ಇದೆ. ಸೊ ಯಾವುದೇ ಕೆಲವು ಸಮುದಾಯದ ವಿದ್ಯಾರ್ಥಿಗಳು ಅವರವ್ರ ಧಾರ್ಮಿಕ ಉಡುಪುಗಳು ಧರಿಸಿಕೊಂಡು ಬಂದರೆ ಸ್ವಲ್ಪ ಮುಂಚಿತವಾಗಿ ಬಂದು ಅವರೆಲ್ಲನೂ ಕೂಡ ಫ್ರಿಸ್ಕಿಂಗಿಗೆ ಅಲೌ ಮಾಡ್ಕೋಬೇಕು. ಅಲ್ಲಿ ಬಂದು ಗೆಲ್ಲಕ್ಕಾಗಲ್ಲ. ಹೆಡ್ ಸ್ಕಾರ್ಫ್ ಇದೆ, ಅದೇ ಹಿಜಾಬ್ ಇಲ್ಲ, ಹೆಡ್ ಸ್ಕಾರ್ಫ್ ಇದೆ. ಅದನ್ನು 2.5 hours ಮುಂಚೆ ಬಂದು ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ. ವಿ ಹ್ಯಾವ್ ನೋ ಇಶ್ಯೂಸ್. ಯಾವುದಕ್ಕೂ ನಮಗೆ ನಮ್ಮ ಇಂಟ್ರೆಸ್ಟ್ ಏನಿದೆ ಸರ್, ನಮ್ಮ ಮಕ್ಕಳಿಗೆ ಉಜ್ವಲ ಭವಿಷ್ಯ ಕೊಡೋದು ನಮ್ಮ ಜವಾಬ್ದಾರಿ. ಆದರೆ ಇಲ್ಲಿ ಹಿಂದೆ ಸಾಕಷ್ಟು ಬಾರಿ ಸಣ್ಣ ಪುಟ್ಟ ಲೋಪಗಳಿಂದ ಯಾವುದೋ ಒಬ್ಬ PC-ಯಿಂದ ಇರ್ಬೋದು, ಯಾರೋ ಒಬ್ಬ ವಿದ್ಯಾರ್ಥಿಯಿಂದ ಇರ್ಬೋದು, ಇಡೀ ಎಕ್ಸಾಮಿನೇಷನ್ ಸೆಂಟರ್ ಡಿಸ್ಟರ್ಬ್ ಆಗುತ್ತೆ. ಆಮೇಲೆ ಪಾಪ ಮಕ್ಕಳು ಕಾನ್ಸಂಟ್ರೇಷನ್ ಹಾಳಾಗುತ್ತೆ. ಅವರು ಬಹಳ ಕಷ್ಟಪಟ್ಟು ಓದ್ಬಿಟ್ಟು ಬಂದಿರ್ತಾರೆ. ಇಂಥ ಗಲಾಟೆಗಳಿಗೆ ಹೋಗೋದು ಬೇಡ ಅಂದ್ಬಿಟ್ಟು ದಿಸ್ ಟೈಮ್ ವಿ ಇಶ್ಯೂಡ್ ಅ ಸ್ಟ್ರಾಂಗ್ ಆರ್ಡರ್ ಫ್ರಮ್ ಅವರ್ ಡಿಪಾರ್ಟ್ಮೆಂಟ್. ಆಮೇಲೆ ನೀವು ಕೊನೆಯದಾಗಿ ನನ್ನ ಮನವಿ ಏನಪ್ಪ ಅಂದರೆ, ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಎಲ್ಲ ಸೆಂಟರ್ಸ್ನಲ್ಲೂ ಇರ್ತೀರಾ, ತಾಲೂಕು ಮಟ್ಟದಲ್ಲಿರ್ಬೋದು, ನಗರದಲ್ಲಿರ್ಬೋದು. ತಮ್ಮಲ್ಲಿ ಮನವಿ ಏನಪ್ಪ ಅಂದರೆ, ದಯವಿಟ್ಟು ತಾವೆಲ್ಲರೂ ಇದಕ್ಕೆ ಒಂದು ಸಹಕರಿಸಬೇಕು. ತಮ್ಮಲ್ಲಿ ಏನಾದರೂ ಇನ್ಫಾರ್ಮೇಷನ್ ಬಂದರೆ ನೇರವಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ತಾವು ಹೇಳ್ಬೋದು. ಪೋಷಕರಿಗೆ ಏನಾದರೂ ಗೊತ್ತಾದರೆ ದಯವಿಟ್ಟು 112 ಕರೆ ಮಾಡಿ, ಅಥವಾ ನಿಮ್ಮ ಲೋಕಲ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ಗಳಿರ್ತವೆ, ಅವರಿಗೆ ಹೇಳಿ. ವಿದ್ಯಾರ್ಥಿಗಳಿಗೆ ಕೂಡ ಏನಾದರೂ ಗೊತ್ತಾದರೆ ದಯವಿಟ್ಟು ಅದನ್ನು ಕೂಡ ತಾವು ನಮ್ಮ ಗಮನಕ್ಕೆ ತರಬೇಕು ಅಂತ ತಮ್ಮ ಹತ್ರ ಮನವಿ ಮಾಡ್ತಾ ಇದ್ದೀನಿ. ಹಿಂದೆ ಕೂಡ ಬಹಳಷ್ಟು ಸುಳ್ಳು ವದಂತಿ, ಗಾಳಿ ಸುದ್ದಿಯಿಂದ ಸಾಕಷ್ಟು ಮಕ್ಕಳಿಗೆ ಆತಂಕ ಆಗಿದೆ. ಎಲ್ಲರೂ ಬಂದು ಬೀದಿಗೆ ಇಳಿದು ಬಿಡ್ತಾರೆ. ಸೊ